ಸ್ನೇಹಿತರೆ, ಹಳ್ಳಿಲಿ ಬರ್ತಾ ಬರ್ತಾ ಕಮರ್ಷಿಯಲ್ ಬೆಳೆಗಳು ಜಾಸ್ತಿ ಆದಂಥ ಕಾಲದಲ್ಲಿ ಕೆಲವೊಂದು ಹಣ್ಣುಗಳೇ ನಮಗೆ ಗೊತ್ತೇ ಇಲ್ಲ. ಈಗಿನ ಜನ್ರೇಷನ್ಗೆ ಈ ಹಣ್ಣುಗಳು ಯಾವುದೂ ಹೆಸರೇ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಇದು ನನಗೆ ತೋರಿಸ್ತಾ ಇರೋದು ಮುಳ್ಳು ಎರದೇ ಹಣ್ಣು ಅಂತ ಹೇಳಿ. ಅಂದರೆ ಇದು ಮುಟ್ತಿದ್ದಂಗೆ ಮುಳ್ಳು ಥರ ಕೈನೆಲ್ಲ ಹಿಡ್ಕೊಂಬಿಡುತ್ತೆ. ಈ ಹಣ್ಣು ಏನಿದೆ ಇದು ಚಿಕ್ಕದಾಗಿ ನನ್ನ ಕೈಯಲ್ಲಿರೋದು, ಇದು ಕಿಡ್ನಿ ಸ್ಟೋನ್ಗೆ ಒಳ್ಳೆಯದಂತೆ. ತಿಂತಿದ್ರು, ನಾನು ಕೂಡ ಇದನ್ನು ತಿಂದೆ, ಚೆನ್ನಾಗೇ ಇದೆ. ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಒಂದು ಅದಾದಮೇಲೆ ನೀವೀಗ ಏನು ನೋಡ್ತಾ ಇದ್ದೀರಾ, ಇದು ಈಟ್ಲು ಮರ. ಈ ಈಟ್ಲು ಮರ ಏನು ಅಂತ ಕೂಡ ಈಗ ಜನಕ್ಕೆ ಗೊತ್ತಿಲ್ಲ. ಸೇಮ್ ಖರ್ಜೂರ ಮರ ರಿಲೇಟೆಡ್ ಒಂದೇ ಥರ ಇರುತ್ತೆ ಈಟ್ಲು ಮರ ಕೂಡ. ಸೊ ಇದರಲ್ಲೂ ತುಂಬ ನ್ಯಾಚುರಲ್ಲಾಗಿ ಬೆಳೆಯುತ್ತೆ. ಯಾವುದೇ ಗೊಬ್ಬರ ಇವಕ್ಕೇನೂ ಹಾಕಿಲ್ಲ. ನೋಡಿ, ಈ ಸುತ್ತಮುತ್ತ ಹೊಲಗಳಲ್ಲಿ ಯಾರು ಬಂದು ಗೊಬ್ಬರ ಹಾಕ್ತಾರೆ? ಈ ಥರದ್ದು ನ್ಯಾಚುರಲ್ ಆಗಿರೋ ಹಣ್ಣು ಥರದ್ದು ಬಿಟ್ಬಿಟ್ಟು ನಾವು ಪ್ರಿಸರ್ವ್ ಮಾಡಿಟ್ಟಿರೋದು, ಫ್ರಿಡ್ಜಲ್ಲಿ ಇಟ್ಟಿರೋದು, ಆಮೇಲೆ ಎಲ್ಲೋ ಕಾಶ್ಮೀರದಿಂದ ಇಲ್ಲಿ ಪಾರ್ಸಲಾಗಿ ಬಂದು ಒಂದು ವಾರ ಬಿಸಿಲಲ್ಲಿರೋ ಆ್ಯಪಲ್ಲು, ಇದರಿಂದೇ ಹೋಗ್ತೀವಿ. ಸೊ ನಾವು ಇರೋದನ್ನು ಬಿಟ್ಬಿಟ್ಟು ಯಾವಾಗ ಬೆನ್ನಿಂದೆ ಓಡ್ತಾ ಇದ್ದೀವಿ, ಪ್ರತಿಯೊಂದೂ ಕೆಮಿಕಲ್ಲೇ ನಾವು ತಿಂತಾ ಇರೋದು. ನೋಡಿ, ಈ ಗಿಡ ಏನಿದೆ, ಇದು ಈ ಮುಳ್ಳೆರದೇ ಹಣ್ಣು ಅಂದ್ಬಿಟ್ಟು ಇದು ಮಾಮೂಲಿ ಆಗಲೇ ತೋರಿಸ್ತೆ ಹಣ್ಣುಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಅದರದ್ದೇ ಆದ ಹಣ್ಣುಗಳು. ಇದು ಸೇಮು ಮೆಣಸಿನ ಕಾಳು ಬರುತ್ತಲ್ಲ, ಮೆಣಸು ಏನು ಬರುತ್ತೆ ಅದೇ ಸೈಜಿಗಿರುತ್ತೆ ಈ ಕಾಳು ಕೂಡ. ಅಂದರೆ ಹಣ್ಣುಗಳು ಪುಟ್ಟ ಹಣ್ಣುಗಳು ಇದೆಲ್ಲ. ಸೊ ಇದು ಎಲ್ಲೇ ಸಿಕ್ಕರೂ ತಿನ್ನಿ, ಇದು ವಿಷಕಾರಿ ಅಲ್ಲ. ನಾನು ಕೂಡ ಪ್ರತಿದಿನ ಇತ್ತೀಚೆಗೆ ಬಂದಾಗ ತಿಂತೀನಿ ಈ ಹಣ್ಣುಗಳನ್ನು. ಮತ್ತು ಸ್ನೇಹಿತರೆ, ಈ ಥರ ಹೂವಿರೋ ಅಂಥ ಬೇಲಿನಲ್ಲಿ ಬಿಡೋ ಅಂಥ ಗಿಡನ ನೋಡಿರ್ತೀರ. ಇದು ರೋಜಾಲ ಹಣ್ಣು ಅಂತೇಳಿ, ರೋಜಾಲ್ ಗಿಡ ಅಥವಾ ರೋಜಾಲ್ ಬೇಲಿ ಅಂತ ಹೇಳ್ಬಿಟ್ಟು ಬದುನಲ್ಲಿ ಸುತ್ತ ಇದ್ರೂ ಸ್ವಲ್ಪ ರೈತರುಗಳು ನಾವು ಸರ್ವ್ಕೊಂಡು ಒಂದು ಮಟ್ಟಕ್ಕೆ ಅದೇ ಪೆನ್ಸಿನ್ ಥರ ಇರುತ್ತೆ ಇಲ್ಲಿ. ಸೊ ಇದರಲ್ಲೂ ಕೂಡ ಹಣ್ಣು ಬಿಡುತ್ತೆ. ನೋಡಿ, ಅದ್ರ ಕಾಯಿ ಈ ಥರ ಇರುತ್ತೆ. ಇದು ರೋಜಾಲ್ ಗಿಡದ ಕಾಯಿ, ಮತ್ತು ಇದು ಹಣ್ಣುಗಳು ಬ್ಲ್ಯಾಕ್ ಇರೋದು, ಪುಟ್ಟ ಬ್ಲ್ಯಾಕ್ ಇದೆಯಲ್ಲ, ಇದು ರೋಜಾಲ್ ಗಿಡದ ಹಣ್ಣುಗಳು. ಇದೆಲ್ಲ ಇದನ್ನು ಕೂಡ ಇವಾಗಿನ ಜನ್ರೇಷನಲ್ಲಿ ಇದು ಏನು ಅಂತ ಅಂದರೆ, ಸುಮ್ಮನೆ ಯಾರು ಬೇಡ, ನಮ್ಮ ಅಕ್ಕನ ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ನು ಅವ್ರಿಗೆ ಕೂಡ ಈ ಥರ ಹೂವು ಇರೋದು ಶೋ ಗಿಡ ಅನ್ಕೊಂತಾರೆ. ಬಿಟ್ಟರೆ ಇದು ಏನು ಅಂತ ಕೂಡ ಗೊತ್ತೇ ಇಲ್ಲ ಸ್ನೇಹಿತರೆ. ಈ ಥರ ಹಲವಾರು ಗಿಡ ಮರ ಏನಿತ್ತು ಅದನ್ನೆಲ್ಲ ನಾವು ರೈತರುಗಳು ಕಮರ್ಷಿಯಲ್ ಬೆಳೆಗಳನ್ನ ಬೆಳೆಯೋದಕ್ಕೋಸ್ಕರ ಪ್ರತಿಯೊಂದು ಕಟ್ ಮಾಡಿ ತಳಿನೇ ಇಲ್ದಂಗೆ ಮಾಡ್ತಾಯಿದ್ದೀವಿ ಇದನ್ನೆಲ್ಲ.